ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದರಲ್ಲಿ ಬಂದುಬಿಟ್ಟು ನಾನು ನಿಮಗೆ ಇವಾಗ ಮೊನ್ನೆ ರೀಸೆಂಟಾಗಿ ಫುಲ್ ಫೇಮಸ್ ಆಗಿರುವಂಥ ಮೊನಾಲಿಸಾ ಅವ್ರ ಬಗ್ಗೆ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಇವರು ಬಂದುಬಿಟ್ಟು ಪ್ರಯಾಗ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದಲ್ಲಿ ಒಬ್ಬ ರುದ್ರಾಕ್ಷಿ ಮಾರೋ ಮಹಿಳೆಯರು. ಇವ್ರಿಗೆ ತುಂಬ ಈ ಥರ ಸೋಷಿಯಲ್ ಮೀಡ್ಯಾದಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ ಫ್ರೆಂಡ್ಸ್. ಅವರು ಅವ್ರು ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ, ಇಲ್ಲ ಅಂತಲ್ಲ. ಆದರೂ ಕೂಡ ಅವ್ರ ಹೊಟ್ಟೆಪಾಡಿಗೋಸ್ಕರ ರುದ್ರಾಕ್ಷಿ ಮಾಲೆನ ಮಾರಿಕೊಂಡು ಜೀವನನ ಮಾಡ್ತಿರ್ತಾರೆ. ಅದೇ ಈ ಥರ ಸೋಷಲ್ ಮೀಡ್ಯಾದಿಂದ ಯಾರೋ ಒಬ್ಬರು ಹೋಗಿ ನಿನ್ನ ವೈರಲ್ ಮಾಡ್ತೀನಿ ಅಂತ ಹೇಳಿ ವೈರಲ್ ಮಾಡಿ ಈಗ ಅವ್ರಿಗೆ ತುಂಬ ಆಗ್ತಾ ಇರುವಂಥ ಬಿಸ್ನೆಸ್ಸು ಕೂಡ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅವ್ರಿಗೆ. ಸೊ ಫ್ರೆಂಡ್ಸ್, ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅವರೂ ಒಂದು ಲೈಫ್ ಲೀಡ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಆ ಥರ ಏನೂ ಹಾರ್ಮ್ ಮಾಡಬಾರ್ದು. ಸೊ ಆಮೇಲೆ ಅದಕ್ಕೋಸ್ಕರ ಅವ್ರ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ, ಈ ಥರ ಹೋದರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಸ್ಕ್ ಹಾಕ್ಕೊಂಡು ಮಾರೋದಕ್ಕೆ ಕಳಿಸ್ತಾರೆ. ಅವರು ಮಾಸ್ಕ್ ಹಾಕ್ಕೊಂಡು ಬಂದರೂ ಕೂಡ ಬಿಡ್ತಾಯಿಲ್ಲ. ಇನ್ನು ಬ್ರಿಲಿಯನ್ಸ್ ಏನು ಮಾಡ್ತಾರಪ್ಪ ಅಂದರೆ, ನೀನು ಮೊನಾಲಿಸಾ ಅಲ್ವಾ, ಮಾಸ್ಕ್ ತೆಗೆ ಅಂತ ಹೇಳಿ ಮಾತಾಡಿಸ್ತಾ ಇದ್ದಾರೆ. ಸೊ ಈ ಥರ ಆಗಿ ಆ ಹುಡ್ಗಿಗೆ ಟೂ ಡೇಸ್ ಏನೋ ನೋಡಿದ್ಲು. ತಿರ್ಗಾ ಥರ್ಡ್ ಡೇ ಅವ್ರ ಅಣ್ಣ ತಮ್ಮಂದ್ರು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ತುಂಬ ಕೋಪ ಬಂದುಬಿಡುತ್ತೆ. ವೀಡಿಯೋ ಮಾಡ್ತಾ ಇರೋದನ್ನು ನೋಡಿ ಫೋನ್ ಹಾಗೆ ಬಿಸಾಡಿಬಿಡ್ತಾಳೆ. ಮಾಸ್ಕ್ ಹಾಕ್ಕೊಂಡು ಹೋಗ್ತಿದ್ರು, ಈ ಥರ ಬ್ರಿಲಿಯಂಟ್ಸ್ ಎಲ್ಲ ಕಂಡುಹಿಡಿತಾರೆ ಅಂತ ಹೇಳ್ಬಿಟ್ಟು ಸ್ಪೆಕ್ಸ್ ಅಂದರೆ ಚಶ್ಮಾ ಕೊಟ್ಟು ಕಳಿಸ್ತಾರೆ. ಮತ್ತು ಲಾಂಗ್ ಏನು ಪುಲ್ಲೋವರ್ ಇರುತ್ತಲ್ಲ, ಅದಕ್ಕೆ ಕ್ಯಾಪ್ ಇರೋದು, ಅದು ಹಾಕಿ ಕಳಿಸ್ತಾರೆ. ಆದ್ರೂ ಕೂಡ ಅಲ್ಲಿರುವಂಥ ಜನ ಕುಂಭಮೇಳ ನೋಡೋಕ್ಕೆ ಹೋಗಿ ಅವ್ರನ್ನೇ ನೋಡಿ ಅವ್ರ ಮನೆ ಹುಡ್ಕೋದು, ಅವ್ರ ಮನೆ ಹತ್ರ ಹೋಗಿ ಮಾತಾಡ್ಸೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ. ಆ ಥರ ಅವ್ರಿಗೆ ಹಿಂಸೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕುಂಭಮೇಳ ನೋಡೋಕ್ಕೆ ಹೋಗಿದ್ದೀರಾ, ನೋಡ್ಕೊಂಬನ್ನಿ. ಅದು 10 ರಿಂದ 12 ವರ್ಷಕ್ಕೆ ಒಂದು ಸತಿ ಮಾಡ್ತಾರೆ.